ಈ ತಾಯಿ ಉತ್ತರ ಕರ್ನಾಟಕ ಜನರ ಆರಾಧ್ಯ ದೇವಿ. 800 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯ ತುಂಗಭದ್ರಾ ನದಿಯ ದಂಡೆಯ ಮೇಲಿದೆ. ಸ್ವತಃ ಸೌದತ್ತಿ ಯಲ್ಲಮ್ಮನೇ ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮನಾಗಿ ನೆಲೆ ನಿಂತಿದ್ದಾಳೆ. ಈ ಕ್ಷೇತ್ರವನ್ನ ವ್ಯಾಘ್ರಪುರಿ ಅಂತ ಕೂಡ ಕರೀತಾರೆ. ತಾಯಿ ಹುಲಿಗೆಮ್ಮ ಈ ಕ್ಷೇತ್ರದಲ್ಲಿ ಬಂದು ನೆಲೆ ನಿಲ್ಲೋದಕ್ಕೆ ಒಂದು ಕತೆ ಕೂಡ ಇದೆ. ಆ ಕತೆ ಏನ್ ಗೊತ್ತಾ? ನಾಗಜೋಗಿ ಮತ್ತು ಬಸವಜೋಗಿ ಅನ್ನುವಂತಹ ಇಬ್ಬರು ಸಹೋದರರು ಸೌದತ್ತಿ ಯಲ್ಲಮ್ಮನ ಪರಮ ಭಕ್ತರಾಗಿರ್ತಾರೆ. ಪ್ರತಿ ಹುಣ್ಣಿಮೆಯಂದು ಯಲ್ಲಮ್ಮನನ್ನ ಕಾಣ್ಲಿಕ್ಕೆ ಹೋಗ್ತಾ ಬರ್ತಿರ್ತಾರೆ. ಒಂದು ದಿನ ಯಲ್ಲಮ್ಮನನ್ನ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ದಾರಿ ಮಧ್ಯ ಧಾರಾಕಾರವಾಗಿ ಮಳೆ ಸುರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಎಷ್ಟೇ ನೋಡಿದ್ರೂ ಮಳೆ ನಿಲ್ಲೋದಿಲ್ಲ. ಹಾಗಾಗಿ ದಾರಿ ಮಧ್ಯದಲ್ಲೇ ಯಲ್ಲಮ್ಮನನ್ನ ಕುರಿತು ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಅವರ ಪರಮ ಭಕ್ತಿಗೆ ಮೆಚ್ಚಿ ಸ್ವತಃ ಯಲ್ಲಮ್ಮ ದೇವಿಯೇ ಪ್ರತ್ಯಕ್ಷಳಾಗಿ ಇನ್ನು ಮುಂದೆ ನೀವು ಸೌದತ್ತಿಗೆ ನನ್ನ ದರ್ಶನ ಮಾಡ್ಲಿಕ್ಕೆ ಬರೋದ್ ಬೇಕಾಗಿಲ್ಲ, ನಾನೇ ನಿಮ್ಮ ಊರಲ್ಲಿ ಹುಲಿಗೆಮ್ಮನಾಗಿ ದರ್ಶನವನ್ನ ನೀಡ್ತೇನೆ ಅಂತ ಹೇಳಿ ಅಭಯವನ್ನ ನೀಡ್ತಾಳೆ. ಹಾಗಾಗಿ ಸ್ವತಃ ಸೌದತ್ತಿ ಯಲ್ಲಮ್ಮನೇ ಈ ಕ್ಷೇತ್ರದಲ್ಲಿ ಹುಲಿಗೆಮ್ಮನಾಗಿ ನೆಲೆಸಿದ್ದಾಳೆ ಅನ್ನುವಂಥದ್ದು ಪುರಾಣ ಕತೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಜಾತ್ರೆ ವಿಶೇಷ ಏನಂದ್ರೆ ಪ್ರತಿ ವರ್ಷ ಜಾತ್ರೆ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ದೊಡ್ಡ ಪಾತ್ರೆಯಲ್ಲಿ ಪಾಯಸವನ್ನ ಮಾಡಲಾಗುತ್ತೆ. ಆ ಕುದಿಯುವ ಪಾಯಸಕ್ಕೆ ಭಕ್ತಾದಿಗಳು ಕೈ ಹಾಕಿ ದೇವಿಗೆ ಪಾಯಸವನ್ನ ಸಮರ್ಪಿಸೋದು ಬಹಳನೇ ವಿಶೇಷವಾದ ಸಂಗತಿ. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಈ ಪುಣ್ಯಕ್ಷೇತ್ರ ಇರೋದು ಕೊಪ್ಪಳ ಜಿಲ್ಲೆಯ ಹುಲಿಗಿಯಲ್ಲಿ. ಸಾಧ್ಯವಾದ್ರೆ ಜೀವಮಾನದಲ್ಲಿ ಒಮ್ಮೆ ಈ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ.